ನಮ್ಮ ಹತ್ರ 5 ಗಾಡಿ ವ್ಯಾಗನರ್ ಸುಧಾ ಇದೆ ಸರ್. ವ್ಯಾಗನರ್ ಅಡ್ಡ ಸರ್ ನಮ್ದು. 5 ವ್ಯಾಗನರ್ 5 ವ್ಯಾಗನರ್ ಇದೆ ಸರ್. ಓಕೆ, ಆಲ್ಟೋ ಅಡ್ಡ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಅಷ್ಟು ಆಲ್ಟೋಗಳಿರುತ್ತೆ ಸರ್. ನಮ್ಮಲ್ಲಿ ಮಾರುತಿ ಗಾಡಿನೇ ಅಡ್ಡ ಸರ್. ಈಕೋ 5, ಮಾರುತಿ ವ್ಯಾನು 3, ಆಲ್ಟೋ 9 ಗಾಡಿ ಇದೆ ಸರ್. ಆಲ್ಟೋ 9 ಗಾಡಿ ಇದೆ. ಹೌದು ಸರ್. ನಮ್ಮಲ್ಲಿ ಅತಿ ಹೆಚ್ಚು ಮಾರುತಿ ವೆಹಿಕಲ್ ಒಳ್ಳೆ ಜಾಸ್ತಿ ಇರೋದು. ಮಾರುತಿ ಈಕೋ ಬಂದು 5 ಗಾಡಿ ಇದೆ. ಮಾರುತಿ ವ್ಯಾನ್ ಬಂದು 3 ಗಾಡಿ ಇದೆ ಸರ್. ಕರ್ನಾಟಕ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ ಸರ್. 90 ಲೋನ್ ಎಷ್ಟವರೆಗೆ ಆಗುತ್ತೆ ಸರ್ ಇದಕ್ಕೆ? ಒಂದು 6 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, 6 ಲಕ್ಷ ಲೋನ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಐತಲ್ವ ಸರ್ ಪ್ರೈಸು? ನೆಗೋಸಿಯಬಲ್ ಮಾಡ್ಕೊಡ್ಬೋದು. ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಒಳ್ಳೆ ಪ್ರೈಸ್ಗೆ ಹೇಳ್ತೀರಾ? ಬನ್ನಿ, ಟ್ರಯಲ್ ನೋಡಿ, ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡ್ತಿ, ಗಾಡಿ ಓಕೆ ಅಂದ್ರೆ ಏನು ಬೆಸ್ಟ್ ಪ್ರೈಸ್ ಆಗುತ್ತೆ ಮಾಡ್ಕೊಡ್ಬೋದು. ಪ್ರತಿಯೊಂದು ಗಾಡಿಗೂ ಹಾಗೇನೆ ಮಾಡುವ. ಟ್ಯಾಂಪರ್ ಆಗಿಲ್ವಾ ಸರ್? ಸರ್ ಜಿನಿಯನ್ ಇದ್ರೆ ಜಿನಿಯನ್ ಅಂತೀವಿ, ಇಲ್ಲ ಅಂದ್ರೆ ಹೇಳಿ ಕೊಡ್ತೀವಿ ಸರ್. ಓಕೆ, ನಾನ್ ಆಕ್ಸಿಡೆಂಟ್ ಗಾಡಿನಾ? 100% ಆಕ್ಸಿಡೆಂಟ್ ಬರಬೇಕಲ್ಲ. ಡಾಕ್ಯುಮೆಂಟ್ ಏನೇ ಆದ್ರೂ ನಾವು ಜವಾಬ್ದಾರರು. ಕೇಸ್ ಇದ್ರು ನಮ್ಮ ಜವಾಬ್ದಾರಿ. ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದೇ ಸರ್. ಓಕೆ, ನ್ಯಾನೋ ಟ್ವಿಸ್ಟ್ XT ವೇರಿಯಂಟ್ K05 ಬ್ಯಾಂಗ್ಳೂರ್ ಸ್ಟೋರ್ ವೆಹಿಕಲ್. ಅಂದರೆ ನಿಮಗೆ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಜೊತೆ ಬರುವಂಥದ್ದು. ಬಿತ್ತು ನಿಮಗೆ ಮ್ಯಾಗ್ವೀಲ್ ಕೂಡ ಇರುತ್ತೆ, ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲು ಸರ್ ಇದು? ಸರ್ 2015 ಮಾಡಲು. 2015 ಮಾಡಲು. ಓನರ್ ಸರ್ ಇದು ನ್ಯಾನೋ ಟ್ವಿಸ್ಟ್. ಓಕೆ, ನಿಮ್ಗೆ AC, ಪವರ್ ಸ್ಟೇರಿಂಗ್, ಫ್ರಂಟೆಡ್ ಪವರ್ ವಿಂಡೋ, ಮ್ಯಾಗ್ವೀಲ್ ಎಲ್ಲ ಬರುತ್ತೆ. ಯಾರು ಪವರ್ ಸ್ಟೇರಿಂಗ್ ನೋಡ್ತಾರೋ ನೋಡ್ಬೋದು. ಬರೀ 1,25,000ಗೆ ಫೈನಲ್ ಮಾಡ್ಕೊಟ್ಬಿಡೋದು ಸರ್. ಓಕೆ, 1,25,000, 1,25,000ಕ್ಕೆ ಎಷ್ಟು ಹೊಡಿದೆ ಇದು? ಸರ್ ಇದು 54,000 ಹೊಡಿದೆ ಜಿನಿಯನ್. 20+ ಮೈಲೇಜ್ ಅಂತ ಬಂದೇ ಬರುತ್ತೆ. ಲೋನ್ ಏನಾದ್ರು ಆಗುತ್ತಾ ಸರ್? ನನಗೆ ನಾನು ಲೋನ್ ಆಗೋದಿಲ್ಲ. ಓಕೆ, ಮಾರುತಿ ಸುಜುಕಿ ಆಲ್ಟೋ LXI ವೇರಿಯಂಟ್ K50 ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲು ಸರ್ ಇದು? ಸರ್ 2010 ಮಾಡಲು ಆಲ್ಟೋ LXI. AC ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ, ಇದು 76,000 ಏನೋ ಕಿಲೋಮೀಟರ್ ರೆವೆನ್ಯೂ ಆಗಿದೆ. ಇದು ಬಂದು 1,95,000 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ, 1,95,000, 1,95,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ ಒಳ್ಳೆ ಪ್ರೈಸ್ಗೆ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಹ್ಯುಂಡೈ ಸ್ಯಾಂಟ್ರೋ ಜಿಂಗೋ ಮಾಡಲ್. ಇದು K03 ರಿಜಿಸ್ಟರ್ಡ್ ವೆಹಿಕಲ್. ಮಾಡಲು ಸರ್ ಇದು? ಸರ್ 2006 ಮಾಡಲು. ಸಿಂಗಲ್ ಓನರ್ ಗಾಡಿ. ಓಕೆ, ಶೋರೂಮ್ ಹಿಸ್ಟ್ರಿ ಸುಧಾ ಇದೆ. 0 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಇದೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಓಕೆ, AC ಪವರ್ ಸ್ಟೇರಿಂಗ್, ಫ್ರಂಟೆಡ್ ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಸಿಸ್ಟಮ್ ಎಲ್ಲ ಇದೆ. ಇದು ಬಂದು 1,70,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್ ಇದು. ಓಕೆ, 1,70,000, 1,70,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ ಒಳ್ಳೆ ಪ್ರೈಸ್ ಕ್ಲೋಸ್ ಆಗುತ್ತೆ. FC ಇನ್ಸೂರೆನ್ಸ್ ಎಲ್ಲ ಸರ್? ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ನೆಕ್ಸ್ಟ್ ಸರ್? ಸರ್ 2012 ಆಲ್ಟೋ K10. ಆಲ್ಟೋ K10 VXI ಸಿಂಗಲ್ ಓನರ್ ಗಾಡಿ. ಓಕೆ, 49,000 ಹೊಡಿದೆ. ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. 43,000 ಕಿಲೋಮೀಟರ್ ಅಷ್ಟೇ ಓಡಿರೋಂಥದ್ದು. 18+ ಅಂದರೆ ನೀವು ಆರಾಮಾಗಿ 20ವರೆಗೂ ಕೂಡ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್? 2.5 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ, 2,50,000, 2,50,000 ನೆಗೋಷಿಯಬಲ್. ಲೋನ್ ಎಷ್ಟವರೆಗೆ ಆಗ್ಬೋದು ಇದಕ್ಕೆ ಸರ್? ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 190 ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, 1,90,000 ಅಂದರೆ 1,90,000 ನಿಮಗೆ ಲೋನೇ ಆಗುತ್ತೆ. ಅಲ್ಲಿಗೆ 2,40,000 ಗಾಡಿ ಇದೆ. 2.5 ಹೇಳ್ತಾರೆ, 2.35 ಫೈನಲ್ ಮಾಡ್ತೀನಿ ಸರ್. 2.35ಕ್ಕೆ ಅಲ್ಲಿಗೆ 45,000 ಡೌನ್ ಪೇಮೆಂಟ್. 45,000 ಕೊಟ್ಟರೆ ನಾನು ಕಡೆ ಕೊಡ್ತೀನಿ ಸರ್. ಓಕೆ, 45,000 ಅಂದರೆ 45,000ಗೆ ನಿಮಗೆ ಮಾರುತಿ ಸುಜುಕಿ ಆಲ್ಟೋ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ನೆಕ್ಸ್ಟ್ ಇನ್ನೂ ತುಂಬಾನೇ ವೆಹಿಕಲ್ಸ್ ಇರುತ್ತೆ. 1 by 1 ಡೀಟೇಲ್ ಕೊಡ್ಕೊಂಡು ಹೋಗ್ತೀನಿ. ಆಲ್ಟೋ ಅಡ್ಡ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಅಷ್ಟು ಆಲ್ಟೋಗಳಿರುತ್ತೆ ಸರ್. ನಮ್ಮಲ್ಲಿ ಮಾರುತಿ ಗಾಡಿನೇ ಅಡ್ಡ ಸರ್. ಈಕೋ 5, ಮಾರುತಿ ವ್ಯಾನು 3, ಆಲ್ಟೋ 9 ಗಾಡಿ ಇದೆ ಸರ್. ಆಲ್ಟೋ 9 ಗಾಡಿ ಇದೆ. ಹೌದು ಸರ್. ಓಕೆ, ನೀವು ಈಗ ನೋಡ್ತಾ ಇರೋದು ಹ್ಯುಂಡೈ i10 K01 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲು ಸರ್ ಇದು? ಸರ್ 2009 ಮಾಡಲು. 1.2 ಇಂಜಿನ್ ಕಪ್ಪ ಇದು. ಓಕೆ, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಓಕೆ, ಇದು ಬಂದು 230 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ, 2,30,000, 2,30,000 ನೆಗೋಷಿಯಬಲ್. 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸರ್? ಸರ್ ಹುಂಡೈ ಸ್ಯಾಂಟ್ರೋ ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಆಗಿದೆ. ಓಕೆ, ಸೆಕೆಂಡ್ ಓನರ್ ಆಗಿದೆ. 1,65,000 ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡುವ ಸರ್. ಓಕೆ, ಮಾಡಲ್ ಯಾವ್ದಂದ್ರೆ ಇದು? 2005 ಮಾಡಲು ಸರ್. ಓಕೆ, 2005 ಮಾಡಲು. FC ಇನ್ಸೂರೆನ್ಸ್ ಎಲ್ಲಾನು ಕೂಡ ಇರುತ್ತೆ. ಎಷ್ಟು ಹೊಡಿದೆ ಸರ್ ಇದು? ಸರ್ ಇದು 75,000 ಹೊಡಿದೆ ಸರ್. ಓಕೆ, 75,000 ಕಿಲೋಮೀಟರ್ ಡ್ರಿವನ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. 16+ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಳ್ಳೆ ಕಂಡೀಷನ್ ಇರುವಂಥ ಸ್ಯಾಂಟ್ರೋ ಬೇಕು ಅನ್ನೋರಿಗೆ ಇದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಮತ್ತೊಂದು ಬಡವರ ಬಾದಾಮಿ ಮಾರುತಿ ಸುಜುಕಿ ಆಲ್ಟೋ K05 ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲು ಸರ್ ಇದು? ಸರ್ 2007 ಮಾಡಲು. 7 ಮಾಡಲು LX. AC ಪವರ್ ಸ್ಟೇರಿಂಗ್ ಇರಲ್ಲ. 4 ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. 1,35,000 ಫೈನಲ್ ಮಾಡ್ಕೊಡುವ ಸರ್ ಇದು. ಓಕೆ, 1,35. ಎಷ್ಟು ಹೊಡಿದೆ ಸರ್ ಇದು? ಸರ್ ಇದು 90,000 ಹೊಡಿದೆ ಸರ್. ಓಕೆ, 90,000 ಕಿಲೋಮೀಟರ್ ಓಡಿರುವಂಥ ಗಾಡಿ. 18-20+ ಮೈಲೇಜ್ ಬಂದೇ ಬರುತ್ತೆ. ನೆಕ್ಸ್ಟ್ ಸರ್? ಸರ್ ಆಲ್ಟೋ K10 2011 ಮಾಡಲು. ಓಕೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಬರೀ 1,90,000 ಕೊಡುವ ಸರ್ ಇದು. ಓಕೆ, 1,90,000 ಲೋನು ಸರ್ ಇದಕ್ಕೆ? ಸರ್ ಲೋನ್ ಪ್ರೈವೇಟ್ ಅಲ್ಲಿ ಆಗುತ್ತೆ ಸರ್. 1 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, 1 ಲಕ್ಷ ಲೋನು ಕೂಡ ಆಗುತ್ತೆ. ಇದ್ರೂ ಕೂಡ ನೀವು 18-20+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ಟೋಗಳು ನೋಡಿ ಎಷ್ಟಿದೆ ಅಂತ. ಮತ್ತೊಂದು ಮಾರುತಿ ಸುಜುಕಿ ಆಲ್ಟೋ ಇವ್ರ ಹತ್ರ ಇರುತ್ತೆ. K04 ರಿಜಿಸ್ಟರ್ಡ್ ವೆಹಿಕಲ್. ಮಾಡಲು ಸರ್ ಇದು? ಸರ್ 2008 ಮಾಡಲು. ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್.
ಸೆಕೆಂಡ್ ಓನರ್ ಗಾಡಿ 76,000 ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಇದು ಬಂದು 170 ಫೈನಲ್ ಮಾಡ್ಕೊಡುವ ಸರ್. ಓಕೆ, 170 1,70,000ಕ್ಕೆ ನಿಮಗೆ ಫೈನಲ್ ಆಗುತ್ತೆ. ಇದು ಕೂಡ ನಿಮಗೆ ಆಲ್ಟೋ ಅದರಿಂದ 20+ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸರ್ ಗೋಲ್ಡ್ ಬೇಕಾ, ಗೋಲ್ಡ್ ಬೇಡ, ಸಿಲ್ವರ್ ಬೇಕಾ, ಸಿಲ್ವರ್ ಬೇಡ ಅಂದ್ರೆ ಬ್ಲೂ ನೋಡಿ ಸರ್. ಓಕೆ, ಎಲ್ಲ ಕಲರ್ ಅಲ್ಲಿ ಆಲ್ಟೋ ಇದೆ. ಎಲ್ಲ ಕಲರ್ ಆಲ್ಟೋ ಇದೆ ಸರ್. ಓಕೆ, ಮತ್ತೊಂದು ಮಾರುತಿ ಸುಜುಕಿ ಆಲ್ಟೋ ಬ್ಲೂ ಕಲರ್ ಅಲ್ಲಿ ಇರುವಂತದ್ದು K04 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಡೀಟೇಲ್ಸ್ ಸರ್. ಇದು ಸರ್ 2005 ಮಾಡಲು ಸಿಂಗಲ್ ಓನರ್ ಗಾಡಿ. LXI FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, 1,45,000 ಕೊಡುವ ಸರ್. ಓಕೆ, 1,45,000 1,45,000ಗೆ ನಿಮ್ಗೆ ಈ ಆಲ್ಟೋ ಸಿಗುತ್ತೆ ನೋಡಿ. ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಜೊತೆಗೆ ತುಂಬಾ ಜನ ಟಾಲ್ ಬೈ ಶೇಪ್ ಅಲ್ಲಿ ಇರುವಂತ ರಿಡ್ಸ್ ಕೇಳ್ತಾ ಇರ್ತಾರೆ. ನೀವು ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ರಿಡ್ಸ್ ಮಾಡಲು ಸರ್. ಇದು ಸರ್ 2011 ಮಾಡಲು. ಓಕೆ, ರಿಡ್ಜ್ VDI ಮಾಡಲಿದ್ದು. AC ಪವರ್ ಸ್ಟೇರಿಂಗ್ ಸಿಂಗಲ್ ಓನರ್ ಗಾಡಿ. ಓಕೆ, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಇದೆ. 310 ಹೇಳ್ತಾರೆ ಸರ್, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 3,10,000 ನಿಮಗೆ ನೆಗೋಷಿಯಬಲ್. ಎಷ್ಟು ಹೊಡಿದೆ ಅಂದ್ರೆ ಇದು ಸರ್? ಇದು 88,000 ಹೊಡಿದೆ ಸರ್. ಓಕೆ, 88,000 ಕಿಲೋಮೀಟರ್ ಡ್ರಿವನ್, 18-20+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಡೀಸೆಲ್ ಆದ್ರಿಂದ ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಎಲ್ಲಾನು ಕೂಡ ಕಾಮನ್ ಆಗಿರುತ್ತೆ. ಲೋನು ಸರ್ ಇದಕ್ಕೆ? ಸರ್ ಇದಕ್ಕೆ 11 ಮಾಡಲ್ವಾ, 1.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, 1.5 ಲಕ್ಷ ಅಂದ್ರೆ 1,50,000 ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. Hyundai i20 K05 ಅಂದರೆ ನಿಮಗೆ ಇದು ಕೂಡ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್. i20 ಇದು ಮ್ಯಾಗ್ನಾ ವೇರಿಯಂಟ್ ಅಂದರೆ ನಿಮಗೆ ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಮಾಡಲು ಸರ್ ಇದು ಸರ್ 2009 ಮಾಡಲು i20. ಓಕೆ, ಮ್ಯಾಗ್ನಾ ಆಪ್ಷನಲ್ ಇದು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ರನ್ನಿಂಗ್ ಇದೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿ ಸೆಕೆಂಡ್ ಓನರ್ ಗಾಡಿ ಇದು. ಇದು 2,90,000 ನೆಗೋಸಿಯಬಲ್ ಆಗುತ್ತೆ ಸರ್. ಇದು ಓಕೆ, 2,90,000 2,90,000 ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ನೆಕ್ಸ್ಟ್ ಪ್ರತಿಯೊಬ್ಬರಿಗೆ ಕೇಳುವಂಥ ಮಾರುತಿ ಸುಜುಕಿ ಸ್ವಿಫ್ಟ್ VDI ಅಂದರೆ ನಿಮಗೆ ಡೀಸೆಲ್ ಮಿಡ್ ವೇರಿಯಂಟು ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಜೊತೆ ಬರುವಂಥದ್ದು K51 ರಿಜಿಸ್ಟರ್ಡ್ ವೆಹಿಕಲ್. ಇದು 18-20+ ಮೈಲೇಜ್ ಅಂತೂ ಮಿಸ್ ಇಲ್ಲ. ಇದು ಮಾಡಲ್ಲ ಸರ್. ಇದು 100% ಬರುತ್ತೆ ಸರ್, ಮೈಲೇಜ್ಗೆ ಗಾಡಿ ಸರ್. ಇದು ಹೌದು ಸರ್. 2011 ಮಾಡಲು 3,10,000 ಹೇಳೋದು ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. AC ಪವರ್ ಸ್ಟೇರಿಂಗ್ ಎಲ್ಲ ಇದೆ ಸರ್. ಓಕೆ, 2011 ಮಾಡಲ್ 2011 3,10,000 3,10,000ಗೆ ನಿಮಗೆ ಅದು ಇರುತ್ತೆ. ಅದು ಕೂಡ ನೆಗೋಷಿಯಬಲ್. ಲೋನ್ ಆಗುತ್ತೆ ಸರ್ ಈ ಮಾಡಲ್ಗೆ? ಸರ್ ಪ್ರೈವೇಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಎಷ್ಟು? 1.5 ಲಕ್ಷ ಮಾಡ್ಕೊಡ್ತೀನಿ ಸರ್. ಎಷ್ಟು? 150 1.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ, 1,50,000 1,50,000 ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೊಂದು ಮಾರುತಿ ಸುಜುಕಿ ರಿಡ್ಜ್, ಅದು ಕೂಡ ವೈಟ್ ಕಲರ್ K01 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಪೆಟ್ರೋಲ್ ಡೀಸೆಲ್ ಸರ್? ಇದು ಪೆಟ್ರೋಲ್ ZXi ಸರ್. 2012 ಮಾಡಲು 2012 ZXi ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ DL ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ ಜೊತೆಗೆ ABS ಇರುತ್ತೆ. ಅಲೋವಿಲ್ಸ್ ಕೂಡ ಇರುತ್ತೆ. ಪ್ಯೂರ್ ಲೆದರ್ ಸೀಟ್ ಕವರ್ ಇದೆ ಸರ್. ಲೆದರ್ ಸೀಟ್ ಕವರ್ ಕೂಡ ಚೆನ್ನಾಗೇ ಇರುತ್ತೆ. ಮೈಲೇಜ್ ಎಲ್ಲ ನೀವು 16+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಪೆಟ್ರೋಲ್ ವೇರಿಯಂಟ್ ಆದ್ರಿಂದ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 370 ಸ್ಲೈಟ್ಲಿ ನೆಗೋಸಿಯಬಲ್ ಮಾಡ್ಕೊಳ್ಳೋದು. ಓಕೆ, 3,70,000 ನೆಗೋಷಿಯಬಲ್. ಎಷ್ಟು ಹೊಡಿದೆ ಇದು ಸರ್? 86,000 ಹೊಡಿದೆ. ಓಕೆ, ಲೋನ್ ಎಷ್ಟವರೆಗೆ ಆಗುತ್ತೆ ಸರ್ ಇದಕ್ಕೆ? ಸರ್ ಈ ಗಾಡಿಗೆ ಪ್ರೊಫೈಲ್ ಚೆನ್ನಾಗಿದೆ. 2,75,000 ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, 275 2,75,000 ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಏನು ನೋಡ್ತಾ ಇದ್ರೆ ಈಕೋ ಇವೆಲ್ಲರೂ ಕೂಡ ಸಪ್ರೇಟ್ ವಿಡಿಯೋ ಇರುತ್ತೆ. ಖಂಡಿತವಾಗಿ ನೀವು ನೋಡಲೇಬೇಕು. ಯಾಕಂದರೆ ಈಕೋ ಮಿನಿ ಫ್ಯಾನ್ಸ್ಗೆ ಅದು ಡೆಡಿಕೇಟೆಡ್ ಆಗಿರುತ್ತೆ. ಮಾರುತಿ ಸುಜುಕಿ ಸ್ವಿಫ್ಟ್ ಮತ್ತೊಂದು K41 ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲು ಸರ್? ಇದು ಸರ್ 2009 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಸಿಂಗಲ್ ಓನರ್ ತುಂಬಾ ಚೆನ್ನಾಗಿದೆ ಗಾಡಿ. ವೆರಿ ವೆಲ್ ಮೇಂಟೆಡ್. VXi ವೇರಿಯಂಟ್. VXi ಕ್ರಾಚಸ್ ಡೆಂಟ್ ಇಲ್ಲ. ಆಮೇಲೆ ನಿನ್ನೆ FC ಆಗಿದೆ. ಇನ್ಸೂರೆನ್ಸ್ ಫ್ರೆಶ್ ಆಗಿ ಕಟ್ಟಿದ್ದಾರೆ. ಓಕೆ, ವೆರಿ ವೆಲ್ ಮೇಂಟೆಡ್. 2,95,000 ಹೇಳ್ತಾರೆ. ನೆಗೋಸಿಯಬಲ್ ಆಗುತ್ತೆ ಸರ್. 2,95,000 ನೆಗೋಸಿಯಬಲ್ ಆಗುತ್ತೆ. ಓಕೆ, 2,90,000 ನೆಗೋಷಿಯಬಲ್. ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. 16+ ಮೈಲೇಜ್ ಕೂಡ ನೀವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ಕ್ರಾಚ್ಲೆಸ್ ಡೆಂಟ್ಲೆಸ್ ಕಾರ್ ಇದಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕ್ಲಾಸ್ ಕಂಡೀಷನ್ ಗಾಡಿ ಇರುತ್ತೆ ಅಂತ ನೋಡಿ. ಇಂಟ್ರೆಸ್ಟ್ ಇರೋರು ಕರೆ ಮಾಡ್ಬೋದು. ನೆಕ್ಸ್ಟ್ ಮತ್ತೊಂದು ಮಾರುತಿ ಸುಜುಕಿ ವ್ಯಾಗನರ್ ನೀವು ನೋಡ್ತಾ ಇರ್ಬೋದು. K53 ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲು ಸರ್? ಇದು ಸರ್ 2010 ಮಾಡಲು 2010 ಮಾಡಲು. ನಮ್ಮ ಹತ್ರ 5 ಗಾಡಿ ವ್ಯಾಗನರ್ ಸುಧಾ ಇದೆ ಸರ್. ವ್ಯಾಗನರ್ ಅಡ್ಡ ಸರ್ ನಮ್ದು. 5 ವ್ಯಾಗನರ್. 5 ವ್ಯಾಗನರ್ ಇದೆ ಸರ್. ಓಕೆ, ಓನರು ಸರ್? ಇದು ಸರ್ 2010 ಮಾಡಲು ಸಿಂಗಲ್ ಓನರು. ಓಕೆ, ಬರೀ 65,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಇದೆ ಸರ್. ಇದುವೆ ಓಕೆ, 65,000 ಕಿಲೋಮೀಟರ್ ಹೊಡಿರುತ್ತೆ ವಿತ್ ಶೋರೂಮ್ ಹಿಸ್ಟ್ರಿ. ಫ್ರಂಟ್ ಟು ಪವರ್ ವಿಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಬರುತ್ತೆ. LXi ವೇರಿಯಂಟ್. ಇದು ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 260 ಹೇಳ್ತಾರೆ. ನೆಗೋಸಿಯಬಲ್ ಮಾಡ್ಕೊಡುವ ಸರ್. ಓಕೆ, 2,60,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಮೈಲೇಜ್ ಎಲ್ಲ ನೀವು 16+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೊಂದು ಮಾರುತಿ ಸುಜುಕಿ ರಿಡ್ಜ್ ನೀವು ನೋಡ್ತಾ ಇರ್ಬೋದು. ಈ ಗಾಡಿ ಕೂಡ ಒಳ್ಳೆ ಕಂಡೀಷನ್ ಇರುತ್ತೆ. DDIS ಇಂಜಿನ್ ಅಂದರೆ ನಿಮಗೆ ಡೀಸೆಲ್ ಇಂಜಿನ್ ಅಂತಲೇ ಹೇಳ್ಬೋದು. ಬನ್ನಿ ರೇಸ್ ಸೈಡ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲು ಸರ್? ಇದು ಸರ್ 2012 ಮಾಡಲು ರಿಡ್ಜ್ VDI ಮಾಡಲು. ಓಕೆ ಸರ್, ಬಜಾರಲ್ಲಿ ಯಾರು ಕೊಟ್ಟಿರೋ ಆ ಪ್ರೈಸ್ ಕೊಡುವ ಸರ್ ಇದು? ವಿತ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಎಷ್ಟು ಹೊಡಿದೆ ಸರ್ ಇದು? ಸರ್ ಇದು 90,000 ಹೊಡಿದೆ. ಓಕೆ, ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 2,80,000ಕ್ಕೆ 2012 ರಿಡ್ಜ್ ಕೊಡುವ ಬನ್ನಿ ಸರ್. ಓಕೆ, 2,80,000ಕ್ಕೆ ನಿಮಗೆ 2012 ಮಾಡಲ್ ರಿಡ್ಜ್ ಸಿಗುತ್ತೆ. ಅದು ಕೂಡ ಡೀಸೆಲ್ ವೇರಿಯಂಟ್. ಎಕ್ಸಲೆಂಟ್ ಕಂಡೀಷನಲ್ಲಿ ಇರುವಂಥದ್ದು. ನೋಡಿ, ಇಂಟ್ರೆಸ್ಟ್ ಇರೋರು ಬಂದು ಒಂದ್ಸಲ ಟೆಸ್ಟ್ ರೈಡ್ ಮಾಡಿ ನಿಮ್ಮ ಯಾರಾದ್ರೂ ಫೇವ್ರೇಟ್ ಮೆಕ್ಯಾನಿಕ್ ಇದ್ರೆ ಅವ್ರನ್ನೂ ಕರ್ಕೊಂಡ್ಬಂದು ಚೆಕ್ ಮಾಡಿ ಗಾಡಿ ಪ್ರೊಸೀಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸರ್? ಸರ್ ಹೋಂಡಾ ಸಿಟಿ 2011 ಮಾಡಲು. ಓಕೆ, ಇದು ಎಸ್ ವೇರಿಯಂಟ್. ಇದು ABS ಏರ್ ಬ್ಯಾಗ್ ಎಲ್ಲ ಇದೆ. ಓಕೆ, ಓನರ್ ಸೆಕೆಂಡ್ ಓನರ್ ಆಗಿದೆ ಸರ್. ಓಡಿರೋ ಸರ್?
ಸರ್ ಇದು 93,000 ಹೊಡಿದೆ ಸರ್. ಓಕೆ 93,000 ಕಿಲೋಮೀಟರ್ ಡ್ರಿವನ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ಏರ್ ಬ್ಯಾಗ್, ಅಂದ್ರೆ ಗಾಳಿ ಚೀಲ, ABS ಎಲ್ಲಾನು ಕೂಡ ಬರುವಂತ ಗಾಡಿ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 365 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ 3,65,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ನೆಕ್ಸ್ಟ್ ರೆನಾಲ್ಟ್ ಕ್ವಿಡ್, ತುಂಬಾನೇ ಒಳ್ಳೆ ಮೈಲೇಜ್ ಬರುವಂತ ಗಾಡಿ ಅಂತಾನೆ ಹೇಳ್ಬೋದು. 18+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಕಣ್ರಿ ಇದರಲ್ಲಿ, ಯಾಕಂದ್ರೆ 800cc ಬರುತ್ತೆ ಇದು, ಮತ್ತೆ 1000cc ಎರಡು ಇರುತ್ತೆ. ಇದು 800cc ಅಲ್ಲ ಸರ್ ಇದು? ಹೌದು ಸರ್. ಮಾಡಲ್ಲ ಸರ್ ಇದು? ಸರ್ ಇದು 2021 ಮಾಡಲು ಸರ್. AMT ಇದು ಆಟೋಮೆಟಿಕ್ 1 ಲೀಟರ್ ಇಂಜಿನ್. 1 ಲೀಟರ್ ಇಂಜಿನ್ ಇದು. ಇದು ಬಂದು ನಿಮಗೆ ಬರೀ 18,000 ಹೊಡಿದೆ ಸರ್. ಓಕೆ 18,000 ಕಿಲೋಮೀಟರ್ ಮಾತ್ರ ಹೊಡಿರುತ್ತೆ. ಮತ್ತೆ ನೀವು ನೋಡ್ತಾ ಇರ್ಬೋದು ಆಟೋಮೆಟಿಕ್ ಗೇರ್ ನೋಬ್ ಯಾವ ಥರ ಇರುತ್ತೆ ಅಂತ. ಇದು ಬಂದು ರೊಟೇಟ್ ಮಾಡೋ ಟೈಪಲ್ಲಿ ಇರುತ್ತೆ, ಸ್ವಲ್ಪ ಯುನೀಕ್ ಅಂತಲೇ ಹೇಳ್ಬೋದು. ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಇರುವಂಥದ್ದು. ಎಷ್ಟು ಹೊಡಿದೆ ಅಂದರೆ 18,000. ನಿಮಗೆ ಮೈಲೇಜ್ ಆರಾಮಾಗಿ 16-17+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 2021 ಮಾಡಲು 495 ಹೇಳ್ತೀನಿ, 80% ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ 495 ಅಂದರೆ 4,95,000 ಹೇಳ್ತಾ ಇದ್ದಾರೆ. ನಿಮಗೆ 80% ಲೋನು ಅಂದರೆ ನೀವು 80,000 ರಿಂದ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ನಿಮಗೆ ಗಾಡಿ ಸಿಗುತ್ತೆ. ಮಾರುತಿ ಸುಜುಕಿ ವ್ಯಾಗನರ್ ಮತ್ತೊಂದು ಗಾಡಿ ಇರುತ್ತೆ. ಮಾಡಲು ಸರ್ ಇದು? ಸರ್ 2013 ಮಾಡಲು, 2013ನೇ ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್. ಓಕೆ ಏಕಮಾಲಿಕರ ಗಾಡಿ KA04, ಅಂದರೆ ಇದು ಕೂಡ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಅದು ಕೂಡ VX ವೇರಿಯಂಟ್, ಬ್ಯಾಕ್ವರ್ಡ್ ಫಾರ್ ಇರುತ್ತೆ, ಡಿಫಾಗರ್ ಬರುತ್ತೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಎಷ್ಟು ಹೊಡಿದೆ ಸರ್ ಇದು? ಸರ್ 73,000 ಹೊಡಿದೆ ಸರ್. ಓಕೆ 73,000 ಕಿಲೋಮೀಟರ್ ಡ್ರಿವನ್, 16+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 3,45,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ 3,45,000, 3,45,000 ನೆಗೋಷಿಯಬಲ್. ಲೋನ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ? ಸರ್ ಇದಕ್ಕೆ ಒಂದು 275 ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ 2,75,000 ನಿಮಗೆ ಲೋನು ಕೂಡ ಆಗುತ್ತೆ. ವೈಟ್ ಬೇಡ ಅಂದ್ರೆ ವೈಟ್ ನೋಡಿ ಸರ್. ಹೌದು, ವೈಟ್ ಕಲರ್ ಕೂಡ ವ್ಯಾಗನರ್ ಇರುತ್ತೆ. ಇದು ಕೂಡ VX ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. KA01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಕಾಮನ್ ಆಗಿರುತ್ತೆ. ನಾನು ನಿಮ್ಗೆ ಅದನ್ನು ಕೂಡ ಇಂಟೀರಿಯರ್ ಒಂದ್ಸಲ ಗ್ಲಾನ್ಸ್ ಆಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಮಾಡಲು ಸರ್ ಇದು? ಸರ್ 2013 ಮಾಡಲು, ಸೇಮ್ ಮಾಡಲೆ. ಇದು VX AC ಪವರ್ ಸ್ಟೀರಿಂಗ್ ಎಲ್ಲ ಇದೆ. ಓಕೆ ಇದು 3,45,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ 3,45,000, 3,45,000 ನೆಗೋಷಿಯಬಲ್. ಎಷ್ಟು ಹೊಡಿದೆ ಇದು? ಸರ್ ಇದು 78,000 ಹೊಡಿದೆ ಸರ್. ಓನರ್? ಸರ್ ಸೆಕೆಂಡ್ ಓನರ್ ಇದು. ಸೆಕೆಂಡ್ ಓನರ್. ಓಕೆ ಸೆಕೆಂಡ್ ಓನರ್ ಆಗಿರುತ್ತೆ. ಲೋನು ಸರ್ ಇದಕ್ಕೆ? 275 ಲೋನ್ ಮಾಡ್ಕೊಡ್ತೀನಿ. 275 ಲೋನು ಕೂಡ ಆಗುತ್ತೆ. ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂದ್ರೆ 2.5 2.5 ಲೋನೇ ಮಾಡ್ಕೊಡ್ತೀನಿ. ಓಕೆ ಮಾರುತಿ ಸುಜುಕಿ 800 KA01 ಅಂದರೆ ನಿಮಗೆ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ಸರ್ ಡೀಟೇಲ್ ಇದು? ಸರ್ 2005 ಮಾಡಲು. ಓಕೆ FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓನರ್? ಓನರ್ ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ್. 3 ವರ್ಷ FC ರನ್ನಿಂಗ್ ಇದೆ, 1 ವರ್ಷ ಇನ್ಸೂರೆನ್ಸ್ ಇದೆ. ಓಕೆ ರೀಸೆಂಟ್ ಆಗಿ ಸರ್ವಿಸ್ ಎಲ್ಲ ಆಗಿದೆ. 1 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1 ಲಕ್ಷಕ್ಕೆ ಫೈನಲ್. ಎಷ್ಟು ಹೊಡಿರ್ಬೋದು ಇದು? 86,000 ಹೊಡಿದೆ. ಓಕೆ 1 ಲಕ್ಷಕ್ಕೆ ನಿಮಗೆ ಫೈನಲ್ ಆಗುತ್ತೆ. ಮೈಲೇಜ್ ಎಲ್ಲ ನೀವು 18+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೆಕ್ಸ್ಟ್ ಸರ್ Hyundai i10. ಸರ್ i10 ಆಸ್ತಾ ಇದು 1.2 ಇಂಜಿನ್ ಆಸ್ತಾ ಟಾಪ್ ಎಂಡ್ ಮಾಡಲು. 2008 ಮಾಡಲು, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ 2 ಏರ್ ಬ್ಯಾಗು, ABS ಎಲ್ಲ ಇದೆ. 2,20,000 ಹೇಳೋದು ನೆಗೋಸಿಯಬಲ್ ಆಗುತ್ತೆ. ಓಕೆ 2,20,000, 2,20,000 ನೆಗೋಷಿಯಬಲ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಕಾಮನ್ ಆಗಿರುತ್ತೆ. ಎಷ್ಟು ಹೊಡಿರ್ಬೋದು ಇದು? ಸರ್ ಇದು 73,000 ಹೊಡಿದೆ ಸರ್. ಓಕೆ 16+ ಮೈಲೇಜ್ ಕೂಡ ನಿಮ್ಗೆ ಬರುತ್ತೆ. ಎಷ್ಟಂದ್ರೆ ಪ್ರೈಸ್ ಇದು? 2,25,000 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ 2,25,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ನೆಕ್ಸ್ಟ್ ಫ್ಯಾಮಿಲಿ ವೆಹಿಕಲ್. ಸೊ ನೀವು ನೋಡ್ತಾ ಇರ್ಬೋದು ಸ್ಕಾರ್ಪಿಯೋ. ಮಾಡಲು ಸರ್ ಇದು? ಸರ್ ಸ್ಕಾರ್ಪಿಯೋ ಅಲ್ಲ ಸರ್, ಆನೆ ಸರ್ ಇದು. ಹೌದು ಆನೆ. 2014 ಮಾಡಲು, ಸಿಂಗಲ್ ಓನರು, ಟಾಪ್ ಎಂಡ್ ಮಾಡಲು. ಓಕೆ 85,000 ರಿವ್ಯೂನಿಂಗ್ ಆಗಿದೆ. ಓಕೆ ನಿಮಗೆ 2 ಏರ್ ಬ್ಯಾಗು, ABS, ಮ್ಯಾಗ್ವಿಲ್ಲು, ವೆರಿ ಗುಡ್ ಕಂಡೀಷನ್ ಆಗಿದೆ ಸರ್ ಸ್ಕಾರ್ಪಿಯೋ. ಓಕೆ ಎಷ್ಟು ಹೊಡಿದೆ ಅಂದ್ರೆ ಇದು? ಸರ್ 85,000 ಹೊಡಿದೆ. ಓಕೆ 85,000 ಕಿಲೋಮೀಟರ್ ಡ್ರಿವನ್, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಲ್ಲ ಸರ್ ಇದು? ಸರ್ ಸಿಟಿಲಿ 10 to 12, ಲಾಂಗಲ್ಲಿ 13 ಬರುತ್ತೆ ಸರ್. ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಎಲ್ಲ ಕ್ಲಿಯರ್ ಇದೆ? 14 ಮಾಡಲು, ಸಿಂಗಲ್ ಓನರ್ ಎಲ್ಲ ಕ್ಲಿಯರ್ ಇದೆ ಸರ್. ಓಕೆ ಏನು ಹೇಳ್ತಾ ಇದ್ದೀರಾ ಪ್ರೈಸ್? 6.5 ಲಕ್ಷ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ 6,50,000 ನೆಗೋಷಿಯಬಲ್. ಲೋನು ಸರ್? ಲೋನ್ ನಿಮಗೆ ಒಂದು 4.5 ಲಕ್ಷ ಲೋನ್ ಮಾಡ್ತೀನಿ ಸರ್. ಓಕೆ 4,50,000, 4,50,000 ನಿಮಗೆ ಲೋನು ಕೂಡ ಆಗುತ್ತೆ. ಅಲ್ಲಿ ಕಡಿಮೆ ಡೌನ್ ಪೇಮೆಂಟಲ್ಲಿ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಓಕೆ ನೆಕ್ಸ್ಟ್ ಸರ್? ಸರ್ 2009 ಮಾಡಲು, ಟೊಯೋಟಾ ಇನೋವಾ. ಓಕೆ G4 1,20,000 ಹೊಡಿದೆ ಅಷ್ಟೇ. ಓಕೆ 5.30 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್ ಇದು. ಓಕೆ 5,30,000, 5,30,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಅಂದರೆ ಕಡಿಮೆ ಡೌನ್, ಅಂದರೆ ಕಡಿಮೆ ಪ್ರೈಸಲ್ಲಿ ಯಾರಾದರೂ ಇನೋವಾ 7 ಸೀಟರ್ ಬೇಕು ಅನ್ನೋರಿಗೆ ಇದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಹೌದು. ಓಕೆ ನೆಕ್ಸ್ಟ್ ಸರ್? ಸರ್ 2011 ಮಾಡಲು, ಹೋಂಡಾ ಸಿಟಿ. ಸಿಂಗಲ್ ಓನರ್ ಗಾಡಿ ಸರ್. ಓಕೆ ಸಿಂಗಲ್ ಓನರ್ KA01 ಅಂದರೆ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಅಲವಲ್ಸ್ ಇರುತ್ತೆ. ಓಡಿರೋ ಸರ್ ಇದು? ಸರ್ ಇದು 90,000 ಹೊಡಿದೆ. 90,000 ಹೊಡಿರುತ್ತೆ. V ವೇರಿಯಂಟ್ ಇದು? ABS, ಏರ್ ಬ್ಯಾಗ್ ಎಲ್ಲ ಇದೆ. ಓಕೆ ಮ್ಯಾಗ್ವಿಲ್ ಟಾಪ್ ಎಂಡ್ ಮಾಡಲು. ಓಕೆ ವೆರಿ ಗುಡ್ ಕಂಡೀಷನ್ ಇದೆ. 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? 3,75,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ 3,75,000, 3,75,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಇವ್ರ ಹತ್ರ ಓಮಿನಿ ಎಲ್ಲನೂ ಕೂಡ ಇರುತ್ತೆ. ಅದನ್ನು ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ಬರೀ ಓಮಿನಿ ಕಲೆಕ್ಷನ್ಸ್ ಅಂತ, ಓಮಿನಿ ಮತ್ತು ಈಕೋ ಕಲೆಕ್ಷನ್ಸ್ ನೀವು ಅದರಲ್ಲಿ ನೋಡ್ಬೋದು. ನೆಕ್ಸ್ಟ್ ಸರ್? ಸರ್ 2013 ಮಾಡಲು, Hyundai ಸೆಕೆಂಡ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ 68,000 ಹೊಡಿದೆ.
2,35,000 ನೆಗೋಸಿಯಬಲ್ ಮಾಡ್ಕೊಡುವ ಸರ್. ಓಕೆ 235 2,35,000 ನೆಗೋಷಿಯಬಲ್. ಯಾವ ವೇರಿಯಂಟ್ ಇದು ಸರ್? ಡಿಲೈಟ್ ಪ್ಲಸ್. ಡಿಲೈಟ್ ಪ್ಲಸ್ ಫ್ರಂಟ್ ಟು ಪವರ್ ವಿಂಡೋ. ಹೌದು ಸರ್. ಓಕೆ ಫ್ರಂಟ್ ಟು ಪವರ್ ವಿಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಬರುತ್ತೆ. ಓಡಿರೋ ಸರ್ ಇದು? ಸರ್ ಇದು 64 ಓಡಿದೆ ಸರ್. 64 ಓಡಿದೆ. ಲೋನು ಸರ್? ಲೋನ್ ನಿಮಗೆ 2 lakhs ಲೋನ್ ಮಾಡಿಸ್ತೀನಿ ಸರ್. ಇದು 2 ಲಕ್ಷ ಲೋನ್ ಆಗುತ್ತೆ. ಓಕೆ ಮಾರುತಿ ಸುಜುಕಿ ಆಲ್ಟೋ K46 ರಿಜಿಸ್ಟರ್ಡ್ ವೆಹಿಕಲ್. ಯಾವುದು ಸರ್ ಇದು? ಸರ್ 2008 ಮಾಡಲು. ಓಕೆ FC ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಸೆಕೆಂಡ್ ಓನರ್ ಆಗಿದೆ. 1,65,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ 1,65,000 ನೆಗೋಷಿಯಬಲ್. ಓಡಿರೋದು ಸರ್ ಇದು 78,000 ಓಡಿದೆ. ಓಕೆ VX ಏನ LX ಏನ? LXI ಸರ್ ಇದು. ಓಕೆ ಪವರ್ ಸ್ಟೇರಿಂಗ್ AC ಸಿಸ್ಟಮ್. AC ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಓಕೆ ನೆಕ್ಸ್ಟ್ ಸರ್? ಸರ್ Hyundai i20 ಆಸ್ತಾ 2009 ಮಾಡಲು. ಓಕೆ ನಿಮಗೆ ಟಾಪ್ ಎಂಡ್ ಮಾಡಲು. ಇದು ಆಲ್ ಪವರ್, ಇದು 2 ABS, ಏರ್ ಬ್ಯಾಗು, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಪೆಟ್ರೋಲ್ ಗಾಡಿ. ಓಕೆ FC ಇನ್ಸೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತಾರೆ. 240 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಇದು. ಓಕೆ 240 2,40,000. ಓಡಿರೋದು ಸರ್? ಓಡಿರೋದು 93,000 ಓಡಿದೆ ಸರ್. ಪೆಟ್ರೋಲ್ ಇದು? ಪ್ಯೂರ್ ಪೆಟ್ರೋಲ್ ಸರ್. ಓಕೆ ಅಲ್ಲಿಗೆ 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ ಒಳ್ಳೆ ಪ್ರೈಸಲ್ಲಿ ಸಿಗ್ತದೆ. ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೆಕ್ಸ್ಟ್ ಸರ್ ಇದು? Hyundai i20. ಓಕೆ Hyundai i20 ಮತ್ತೊಂದು 2010 ಮಾಡಲು. ಓಕೆ ಮ್ಯಾಗ್ನಾ ಆಪ್ಷನಲ್ ಇದು. ಒಳ್ಳೆ ಲೋ ಪ್ರೊಫೈಲ್ ಟೈರು, ಒಳ್ಳೆ ಮ್ಯಾಗ್ವಿಲ್ ಹಾಕ್ಸಿದಾರೆ, ವೈಟ್ ಕಲರು. ಬರೀ 44,000 ಹೊಡಿದೆ ಸರ್. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ ಇದು ಬಂದು 3,20,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ 3,20,000. ಹೌದು ಸರ್. ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ನೋಡಿ ಇಂಟ್ರೆಸ್ಟ್ ಇರೋದು ಕರೆ ಮಾಡ್ಬೋದು. ಮಾರುತಿ ಸುಜುಕಿ A-Star K03 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಅದು ಕೂಡ ನಿಮಗೆ ಆಟೋಮೆಟಿಕ್ ವೇರಿಯಂಟ್ ವಿತ್ ಮ್ಯಾಗ್ವಿಲ್ಸ್ ಇರುತ್ತೆ. ನನಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಡೀಟೇಲ್ ಸರ್ ಇದು? ಸರ್ 2012 ಮಾಡಲು. ಓಕೆ ಇದು AMT ಆಟೋಮೆಟಿಕ್ ಟ್ರಾನ್ಸ್ಫಾರ್ಮರ್. ಇದು ಸೆಕೆಂಡ್ ಓನರ್ ಆಗಿದೆ. ಓಕೆ 74,000 ಓಡಿದೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ VXI ಮಾಡಲು. ಓಕೆ 2,70,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ 2,70,000 2,70,000 ನೆಗೋಷಿಯಬಲ್. ಲೋನ್ ಆಗುತ್ತೆ ಇದಕ್ಕೆ? ಲೋನ್ ಇಲ್ಲ, ಲೋನ್ ಆಗಲ್ಲ. ಲೋನ್ ಆಗೋದಿಲ್ಲ. ನಿಮಗೆ 16+ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾರುತಿ ಸುಜುಕಿ ವ್ಯಾಗನಾರ್ LXI ವೇರಿಯಂಟ್ K05 ಅಂದರೆ ನಿಮಗೆ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಇದರಲ್ಲಿ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಬರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮಾಡಲು ಸರ್ ಇದು? ಸರ್ 2012 ಮಾಡಲು. 2002ನೇ ಮಾಡಲು. ಓಕೆ ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್. 1,10,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ. ಓಕೆ 1,10,000 1,10,000 ನಿಮಗೆ ವ್ಯಾಗನಾರ್ ಸಿಗುತ್ತೆ. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 1,10,000 ಓಡಿದೆ. 1,10,000 ಓಡಿರೋದಾ? ಹೌದು. ಪ್ರೈಸ್ ಇದು? ಪ್ರೈಸ್ 1,10,000 ಹೇಳ್ತಾರೆ, 1,00,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ ಎಷ್ಟು ಓಡಿದೆ ಅಷ್ಟೇ ಪ್ರೈಸು? ಓಕೆ 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಮತ್ತೊಂದು ಮಾರುತಿ ಸುಜುಕಿ ವ್ಯಾಗನಾರ್ ಡಿಯೋ. ಇದು LXI ವೇರಿಯಂಟ್. ಮಾಡಲು ಸರ್ ಇದು? ಸರ್ 2010 ಮಾಡಲು. ವಿತ್ LPG ಇದೆ. ಓಕೆ ಓನರ್? ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್. ಓಡಿರೋ ಸರ್ ಇದು? ಸರ್ ಓಡಿರೋದು 78,000 ಓಡಿದೆ. 78,000 ಓಡಿರುತ್ತೆ. ನಾನು ನಿಮಗೆ ಇಂಟೀರಿಯರ್ ಕೂಡ ನಿಮಗೆ ಹಾಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಆಗ್ಬೋದು. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಬರುತ್ತೆ. 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮಗೆ LPG ಒಂದು 25 ಬರುತ್ತಾ? 20 ಬರುತ್ತೆ ಸರ್. 20 ಬರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು 2 lakhs ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ 2 ಲಕ್ಷ ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ. ಒಳ್ಳೆ ಪ್ರೈಸ್ಗೆ ಇದು ಕೂಡ ನಿಮಗೆ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ನೀವು ನೋಡ್ತಾ ಇರೋದು ನಿಸಾನ್ ಸನ್ನಿ XV ವೇರಿಯಂಟು. ಈ ಗಾಡಿ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. K54 ರಿಜಿಸ್ಟರ್ಡ್ ವೆಹಿಕಲ್, ಪ್ಯೂರ್ ಡ್ರೈವ್ DCI ಅಂದರೆ ಡೀಸೆಲ್ ಇಂಜಿನ್ ಇದು. ಮಾಡಲು ಸರ್ ಇದು? 2013 ಮಾಡಲು. 2013ನೇ ಮಾಡಲು. ಓನರ್? ಸಿಂಗಲ್ ಓನರ್. ಎಷ್ಟು ಮಾಡಲು ಇದು? ಇದು 98,000 ಓಡಿದೆ. ಓಕೆ ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮು, ಏರ್ ಬ್ಯಾಗು ಅಂದರೆ 2 ಗಾಳಿ ಚೀಲ, ABS ಎಲ್ಲನೂ ಕೂಡ ಇರುತ್ತೆ. ಮೈಲೇಜ್ ಎಲ್ಲ 18-17+ ಬಂದೇ ಬರುತ್ತೆ. ಓಕೆ ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 490 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ 4,90,000 ನೆಗೋಷಿಯಬಲ್. ಲೋನ್ ಏನಾದರೂ ಆಗುತ್ತೆ ಸರ್? ಲೋನ್ ಆಗುತ್ತೆ. ಎಷ್ಟವರೆಗೂ ಆಗ್ಬೋದು? 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ 3 ಲಕ್ಷ ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರತಿಯೊಬ್ಬರಿಗೆ ಕೇಳುವಂಥ ಮಾರುತಿ ಸುಜುಕಿ ಎರ್ಟಿಗಾ K41 ರಿಜಿಸ್ಟರ್ಡ್ ವೆಹಿಕಲ್. ಅದು ಕೂಡ ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡ್ ಇದು. ಯಾವುದು ಸರ್ ಇದು? ಸರ್ 2017 ಮಾಡಲು. ಓಕೆ ಸಿಂಗಲ್ ಓನರ್ ಗಾಡಿ, ZDA ಪ್ಲಸ್. ಓಕೆ ZDA ಪ್ಲಸ್. ಓಡಿರೋ ಸರ್ ಇದು? ಸರ್ ಇದು 1,13,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ 1,13,000 ವಿತ್ ಶೋರೂಮ್ ಹಿಸ್ಟ್ರಿ. ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಟಾಪ್ ಮಾಡಲು ಸರ್. ಓಕೆ ವಿತ್ ಪುಷ್ ಸ್ಟಾರ್ಟ್ ಬಟನ್ ಬರುವಂಥದ್ದು. ಹೌದು. ಮೈಲೇಜ್ ಅಂತ 18-20 ನಿಮಗೆ ಗೊತ್ತಿರುತ್ತೆ. ಇದ್ರ ಬಗ್ಗೆ ಅಂತ ಹೇಳುವಂಥ ನೆಸೆಸಿಟಿನೇ ಇರೋದಿಲ್ಲ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 890 ಹೇಳ್ತಾರೆ, ಹೆಚ್ಚು ಕಮ್ಮಿ ಮಾಡ್ಕೊಡುವ ಸರ್. 890. ಲೋನ್ ಎಷ್ಟವರೆಗೆ ಆಗುತ್ತೆ ಸರ್ ಇದಕ್ಕೆ? ಸರ್ ಒಂದು 6 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ 6 ಲಕ್ಷ ಲೋನ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಐತಲ್ವ ಸರ್ ಪ್ರೈಸು? ನೆಗೋಸಿಯಬಲ್ ಮಾಡ್ಕೊಡುವ. ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಒಳ್ಳೆ ಪ್ರೈಸ್ಗೆ ಹೇಳ್ತೀರಾ? ಬನ್ನಿ ಟ್ರಯಲ್ ನೋಡಿ, ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸಿ, ಗಾಡಿ ಓಕೆ ಅಂದರೆ ಏನು ಬೆಸ್ಟ್ ಪ್ರೈಸ್ ಆಗುತ್ತೆ ಮಾಡ್ಕೊಡುವ ಸರ್. ಪ್ರತಿಯೊಂದು ಗಾಡಿಗೂ ಹಾಗೇನೆ ಮಾಡುವ ಸರ್. ಓಕೆ ನೆಕ್ಸ್ಟ್ ಸರ್ XUV 500 K18 ಅಂದರೆ ಚಿಕ್ಕಮಗಳೂರು ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲು ಸರ್ ಇದು? ಸರ್ 2015 ಮಾಡಲು. ಓಕೆ 2015ನೇ ಮಾಡಲು. ಓನರು? ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. W8 ಟಾಪ್ ಎಂಡ್ ಮಾಡಲಿ ಇದು. ಓಕೆ ನಿಮಗೆ ಇದು 1,16,000 ಓಡಿದೆ. ಹಾಂ ಗಾಡಿ ವೆರಿ ವೆಲ್ ಮೇಂಟೈನ್, ತುಂಬ ಚೆನ್ನಾಗಿದೆ.
ಓಕೆ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, 8 ಗಾಡಿ ಚೀಲ ಅಂದರೆ 8 ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಬರುತ್ತೆ. ಮೈಲೇಜ್ ಒಂದು 12-13. ಹೌದು ಸರ್ ಬರುತ್ತೆ. ಓಕೆ ಎಷ್ಟು ಹೊಡಿದೆ ಇದು ಸರ್ 1,12,000. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 8 ಲಕ್ಷ ಹೇಳ್ತಾ ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ 8 ಲಕ್ಷ ಅಂದರೆ 8,25,000, 8,25,000 ನೆಗೋಷಿಯಬಲ್. ಲೋನು ಸರ್? ಸರ್ ಲೋನ್ ನಿಮ್ಗೆ ಒಂದು 6 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. 6 ಲಕ್ಷ ಲೋನು ಕೂಡ ಆಗುತ್ತೆ. ಹೌದು. ಇರೋದು ಯಾವ ಗಾಡಿನೂ ಟ್ಯಾಂಪರ್ ಆಗಿಲ್ವಾ ಸರ್? ಸರ್ ಜಿನಿಯನ್ ಇದ್ರೆ ಜಿನಿಯನ್ ಅಂತೀವಿ, ಇಲ್ಲ ಅಂದ್ರೆ ಹೇಳಿ ಕೊಡ್ತೀವಿ ಸರ್. ಓಕೆ ನಾನ್ ಆಕ್ಸಿಡೆಂಟ್ ಗಾಡಿನಾ? 100% ಆಕ್ಸಿಡೆಂಟ್ ಬರಬೇಕಲ್ಲ. ಡಾಕ್ಯುಮೆಂಟ್ ಏನೇ ಆದ್ರೂ ನಾವು ಜವಾಬ್ದಾರರು, ಕೇಸ್ ಇದ್ರು ನಮ್ಮ ಜವಾಬ್ದಾರಿ, ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದೇ ಸರ್. ಓಕೆ ಯಾವ ಮಾಡೆಲಿಂದ ಲೋನ್ ಆಗುತ್ತೆ ನಿಮ್ಮದು? ಸರ್ 2012 ಎಬೋ ಇರುತ್ತೆ ಸರ್. ಓಕೆ 2012 ಎಬೋ. ಟ್ರಿನಿಟಿ ಕಾರ್ಸ್ ಇವರ ಒಂದು ಶೋರೂಮ್ ಹೆಸರು. ಇದು ಬಂದು ನಿಮಗೆ ಬೆಂಗಳೂರಲ್ಲಿ ಇರುತ್ತೆ. ಅಡ್ರೆಸ್ ಹೇಳ್ಬಿಡಿ ಸರ್. ಸರ್ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್, ಓಕೆ ಪಕ್ಕದಲ್ಲಿ SVK ಕಲ್ಯಾಣ ಮಂಟಪ ಇದೆ. ಹೌದು. ನಿಮ್ಗೆ ರಿಂಗ್ ರೋಡಲ್ಲಿ ಬರುತ್ತೆ ಸರ್, ಉಳ್ಳಾಳ್ ಜಂಕ್ಷನ್ ಅಲ್ಲಿ ಬರುತ್ತೆ ಸರ್. ಓಕೆ ಸರ್, ನನ್ನ ಸಬ್ಸ್ಕ್ರೈಬರ್ ಯಾರ್ಯಾರು ಈ ವಿಡಿಯೋ ನೋಡಿದ್ದಾರೆ ಅವ್ರು ನಿಮ್ಗೆ ಕರೆ ಮಾಡ್ತಾರೆ. ನೀವೇನು ಹೇಳಿದ್ರೆ ಪ್ರೈಸು ಅದರಲ್ಲೂ ಕೂಡ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡ್ಕೊಡಿ ಸರ್. ಬನ್ನಿ ಮೆಕ್ಯಾನಿಕ್ ಕರ್ಕೊಬಂದು ಚೆಕ್ ಮಾಡಿಸಿ, ನಿಮ್ಮ ಗಾಡಿ ಓಕೆ ಆದರೆ ತಗೊಳ್ಳಿ ಸರ್, ಇಲ್ಲಾಂದ್ರೆ ಬೇಡ ಸರ್. ನಾನು ಹೇಳೋದೇನು, ಶೋರೂಮ್ಗೆ ಚೆಕ್ ಮಾಡ್ತೀವಿ ಸರ್. ನಾವೆಲ್ಲ ಆಲ್ರೆಡಿ ಚೆಕ್ ಮಾಡಿ ಇಟ್ಟಿರ್ತೀವಿ. ನಾವು ಪಕ್ಕ ಇದ್ರೆ ನಾವು ಗಾಡಿ ಇದು ಮಾಡೋದು. ನಾವು 22 ವರ್ಷದಿಂದ ಮಾಡ್ತಾ ಇದ್ದೀವಿ, ಮೊನ್ನೆ ಎಲ್ಲ. ಓಕೆ ನಾವು ಇನ್ನೂ ಹಳಬ್ರು. ನೀವು ಬನ್ನಿ, ನಮ್ಮ ರಿಟರ್ನ್ ಕಸ್ಟಮರ್ ಬರ್ತಾ ಇದ್ದಾರೆ. ಈಗ ಮಂಡ್ಯ, ಮೈಸೂರು, ದಾವಣಗೆರೆ, ಗುಲ್ಬರ್ಗ, ಯಾದಗಿರಿ ಎಲ್ಲ ಕಡೆ ಇದೆ ಸರ್ ಕಸ್ಟಮರ್ ಬರ್ತಾರೆ. ಓಕೆ ಖಂಡಿತ ಸರ್, ನೋಡೋಣ. ನಾನು ಸಬ್ಸ್ಕ್ರೈಬರ್ ಕರೆ ಮಾಡ್ತಾರೆ, ಖಂಡಿತವಾಗಿ ಬಂದು ಒಂದು ಸಲ ವಿಸಿಟ್ ಮಾಡ್ತಾರೆ. ಇಷ್ಟೊತ್ತು ನಿಮ್ಮ ಒಂದು ಸಮಯ ಕೊಟ್ಟು, ಅಂದರೆ ತುಂಬ ಅಮೂಲ್ಯ ಸಮಯ ಅಲ್ವಾ ಸರ್? ಸಮಯ ತುಂಬ ಅತ್ಯಮೂಲ್ಯವಂಥದ್ದು. ಅಂಥ ಒಂದು ಸಮಯ ಕೊಟ್ಟು ಎಲ್ಲ ಗಾಡಿ ಬಗ್ಗೆ ಡೀಟೇಲ್ ಕೊಟ್ಟಿದ್ದೀರಾ ಸರ್. ನನ್ನ ಕಡೆಯಿಂದ ಮತ್ತು ನನ್ನ ಚಂದಾದಾರರ ವತಿಯಿಂದ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರೆ ನನ್ನ ಪ್ರೀತಿಯ ಬಂಧುಗಳೇ, ಇವತ್ತಿನ ವಿಡಿಯೋ ಖಂಡಿತವಾಗಿ ನಿಮ್ಗೆ ಇಷ್ಟ ಆಗಿರೋದನ್ನ ನಾನು ಭಾವಿಸ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಬೇರೊಂದು ಶೋರು ಬೇರೊಂದು ಸ್ಟಾಕ್ಗಳ ಜೊತೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ಧನ್ಯವಾದಗಳು.